ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಸೊ, ಈ ಒಂದು ಪರ್ಟಿಕ್ಯುಲರ್ ವ್ಲಾಗಲ್ಲಿ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ತೋರಿಸುತ್ತಾ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ, ಲೈಫ್ ಅಪ್ಡೇಟೂ ಸಹ ಶೇರ್ ಮಾಡ್ತೀನಿ. ಸೊ, ಈಗ ಬೆಳಗ್ಗೆ 6:30 ಆಗ್ತಾ ಇದೆ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಬಾಡಿನ ಸ್ಟ್ರೆಚ್ ಮಾಡಿ, ಕೈ ಕಾಲು ಮುಖ ತೊಳ್ಕೊಂಡು ಈ ದಿನನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಮಕ್ಕಳು ಮಲಗಿದ್ದಾರೆ. ಯಜಮಾನ್ರು ಎದ್ದು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋ ಅಭ್ಯಾಸ ಅವ್ರಿಗೆ. ಸೊ, ಕೂತಿದ್ದಾರೆ ಮೊಬೈಲ್ ನೋಡಿಕೊಂಡು. ನಾನು ಕಿಚನಲ್ಲಿ ಬಂದು ನೋಡ್ತಾ ಇದ್ದೀನಿ ಏನು ಮಾಡಬೇಕು ಎತ್ತ ಅಂತ ಹೇಳಿ. ಯಾಕಂದರೆ ನಿನ್ನೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಏನು ಪ್ರಿಪ್ರೇಷನ್ಸ್ ಮಾಡಿರಲಿಲ್ಲ. ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು. ಹೋಗಪ್ಪ ಅಂತ ಹೇಳಿ ಹಂಗೇ ನಿದ್ದೆ ಮಾಡಿಬಿಟ್ಟೆ. ಸೊ, ಈಗ ಬಂದು ನೋಡ್ತಾ ಇದ್ದೀನಿ ಏನಿದೆ ಎತ್ತ ಅಂತ ಹೇಳಿ. ನಾನು ಜನರಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಮೊದಲೇ ಪ್ರೀ ಪ್ಲ್ಯಾನ್ ಏನು ಮಾಡ್ಕೊಳ್ಳಲ್ಲ. ಕಿಚನಲ್ಲಿ ಬಂದುಬಿಟ್ಟು ನನ್ನ ಕಣ್ಣಿಗೆ, ಕೈಗೆ ಏನು ಸಿಕ್ಕಿದ್ರೆ, ಏನು ಕಾಣಿಸಿದ್ರೆ ಅದನ್ನು ಎತ್ಕೊಂಡು ರೆಡಿ ಮಾಡ್ತಾ ಇರ್ತೀನಿ. ಒಂದೊಂದು ಸಲ ಮಕ್ಕಳು ಡಿಮ್ಯಾಂಡ್ ಮಾಡ್ತಾರಲ್ಲ, ಇದೇ ಮಾಡಬೇಕು ಅಂತ ಹೇಳಿ, ಆವಾಗ ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ಅರೇಂಜ್ ಮಾಡಿಕೊಂಡು. ಇಲ್ಲ ಅಂದರೆ ನನಗಿಷ್ಟ ಬಂದಂಗೆ ಮಾಡ್ತಾ ಇರ್ತೀನಿ. ಬೇಸಿಕಲಿ ಮಾರ್ನಿಂಗ್ಸಲ್ಲಿ ನಾವು ತುಂಬ ಪರಾಟಾಸೇ ತಿನ್ನೋದು. ಇತ್ತೀಚೆಗೆ ರೈಸ್ ಐಟಮ್ ಎಲ್ಲನೂ ಬೆಳಗಿನ ಜಾವ ಕಡಿಮೆನೇ ಮಾಡೋದು. ಮಧ್ಯಾಹ್ನದ ಹೊತ್ತು ರೈಸ್ ಐಟಮ್ ತುಂಬ ಮಾಡ್ತೀನಿ. ಒಂದೊಂದು ಸಲ ರಾತ್ರಿ ಹೊತ್ತುನು ಸಹ ರೈಸ್ ಐಟಮ್ ತಿಂತೀವಿ. ನಿನ್ನೆ ರಾತ್ರಿ ಯಜಮಾನ್ರು ಬರ್ತಾ ಬರ್ತಾ ಬೀಟ್ರೂಟ್‌ನ ತಗೊಂಡು ಬಂದಿದ್ರು. ಸೊ, ಇವಾಗ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ ಬೀಟ್ರೂಟ್‌ನ ತಗೊಂಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಬೇಳೆ ಸಾರಿನ ಪರಾಟ ಮಾಡ್ತೀನಿ. ನಿನ್ನೆ ರಾತ್ರಿ ಬೇಳೆ ಸಾರು, ಅನ್ನ, ಆಮ್ಲೆಟ್ ಮಾಡಿದ್ದೆ. ಸ್ವಲ್ಪ ಬೇಳೆ ಸಾರು ಮಿಕ್ಕೋಗಿದೆ. ಸೊ, ಅದರಿಂದ ಪರಾಟಾಸ್ ಮಾಡಿದ್ರೆ ವೇಸ್ಟ್ ಆಗಲ್ಲ. ಹಂಗೆ ಬೇಳೆ ಸಾರನ್ನ ಸೈಡ್‌ಗೆ ಇಟ್ಬಿಟ್ರೆ ಯಾರೂ ತಿನ್ನೋದೇ ಇಲ್ಲ. ಸೊ, ಅದಕ್ಕೆ ಪರಾಟಗಳ ರೂಪದಲ್ಲಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಅಂತ ಹೇಳಿ ಪರಾಟಾಸ್ ಮಾಡ್ತೀನಿ. ಸೊ, ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಹಾಲಿಟ್ಟಿದ್ದೀನಿ, ಇನ್ನೊಂದು ಕಡೆ ಬಿಸಿ ನೀರನ್ನ ಇಟ್ಟಿದ್ದೀನಿ. ಇತ್ತೀಚೆಗೆ ನಾನು ಬೆಳಗಿನ ಜಾವ ಬಿಸಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಇಲ್ಲ ಅಂದರೆ ಶುಂಠಿ, ಅರಿಶಿನ ಪುಡಿ ಹಾಕ್ಬಿಟ್ಟು ನೀರನ್ನು ಬಾಯ್ಲ್ ಮಾಡಿಕೊಂಡು ಆ ಒಂದು ಏನಪ್ಪ ಅನ್ನೋದು ಕಷಾಯನ ಕುಡಿತಾ ಇದ್ದೀನಿ. ಇಲ್ಲ ಅಂದರೆ ಜೀರಿಗೆ ಹಾಕ್ಬಿಟ್ಟು ನೀರನ್ನು ಬಾಯ್ಲ್ ಮಾಡಿಬಿಟ್ಟು ಆ ಒಂದು ನೀರನ್ನು ಸಹ ಕುಡಿತಾ ಇದ್ದೀನಿ. ಬಾಡಿಯಲ್ಲಿ ಬಹಳಷ್ಟು ಚೇಂಜ್ ಆಗ್ತಾ ಇದೆ. ನನಗೂ ಸಹ ಏಜ್ ಆಗ್ತಾ ಇದೆ. ಸೊ, ಆದ್ದರಿಂದ ಇತ್ತೀಚೆಗೆ ಅಬ್ಸರ್ವ್ ಮಾಡ್ದಂಗೆ ಬಹಳಷ್ಟು ಹೆಲ್ತ್ ಇಶ್ಯೂಸ್ ಎಲ್ಲಾರ್ಗು ಆಗ್ತಾ ಇದೆ. ನನಗೂ ಆಗಬಹುದು ಅನ್ನೋ ಒಂದು ಪ್ರಿಕಾಷನ್‌ನ ತಲೆಯಲ್ಲಿಟ್ಕೊಂಡು ಈ ರೀತಿ ಒಂದು ಚೇಂಜಸ್‌ನ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನ 12 ಗಂಟೆವರೆಗೂನು 3 ಸಲ ಟೀ ಕುಡಿತೀನಿ ಫ್ರೆಂಡ್ಸ್. ಅದನ್ನು ಖಾಲಿ ಹೊಟ್ಟೆಯಲ್ಲಿನೇ, ಹೊಟ್ಟೆಗೆ ಏನು ತಿಂಡಿ ತಿಂದಿರಾನೇ ಬರೀ ಟೀ ಕುಡ್ದು, ಕುಡ್ದು ಆಕ್ಟಿವ್ ಆಗಿ ಎಲ್ಲಾ ಕೆಲ್ಸನೂ ಮಾಡ್ಕೊಂತಾ ಇದ್ದೆ. ಅದರಿಂದ ಹೊಟ್ಟೆಯಲ್ಲೆಲ್ಲ ತುಂಬ ಉರಿ ಬರೋದು, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ನಾನು ಆಲ್ರೆಡಿ ನೋಡಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿನೇ. ಸೊ, ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ನಾನೂ ಸಹ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೀರನ್ನ ಹೆಚ್ಚಾಗಿ ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಮುಂಚೆ ಎಲ್ಲಾನು ಒಂದು ದಿನಕ್ಕೆ 4ರಿಂದ 5 ಗ್ಲಾಸ್ ನೀರು ಕುಡಿದ್ರೇನೆ ಏನೋ ಹೆಚ್ಚು ನೀರು ಕುಡ್ದಂಗೆ ಒಂಥರ ಫೀಲಿಂಗ್ ಬರ್ತಾ ಇತ್ತು. ಯಪ್ಪಾ! ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ಅಂತ. ಬಟ್ ಇತ್ತೀಚೆಗೆ ಕೆಲವಷ್ಟು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ನೋಡಿದಾಗ ನನಗೂ ಸಹ ಅವೇರ್‌ನೆಸ್ ಬರ್ತಾ ಇದೆ. ಬಾಡಿಯಲ್ಲಿ ನಾವು ತಿನ್ನೋ ಆಹಾರಕ್ಕಿಂತ ಕುಡಿಯೋ ನೀರು ಬಹಳ ಮುಖ್ಯ. ಸೊ, ಅದಕ್ಕೆ ಹೆಚ್ಚಾಗಿ ನೀರನ್ನ ಸೇವನೆ ಮಾಡಿ, ಸ್ವಲ್ಪ ಕಡಿಮೆ ಮಟ್ಟಿಗೆ ಆಹಾರ ತಿಂದ್ರೂ ಪರವಾಗಿಲ್ಲ. ನಾವು ನಮ್ಮ ಜೀವನವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಒಂದು ದಿನಕ್ಕೆ ಮಿನಿಮಮ್ 8ರಿಂದ 10 ಗ್ಲಾಸ್ ನೀರು ಕುಡಿದಾಗ ನಮ್ಮ ಬಾಡಿಯಲ್ಲಿರುವ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಕ್ಲೀನ್ ಆಗುತ್ತೆ, ವರ್ಕ್ ಆಗುತ್ತೆ. ಸೊ, ಆದ್ದರಿಂದ ಇಂಟರ್ನಲ್ ಆರ್ಗನ್ಸೂ ಸಹ ಹೆಲ್ದಿಯಾಗಿರುತ್ತೆ. ಮುಂಚೆ ಎಲ್ಲನೂ ನಮ್ಮ ಮನೇಲಿ ಫ್ರೂಟ್ಸ್ ತರಿಸಿದಾಗ ಮಕ್ಕಳು ಅದನ್ನು ತಿಂದು ಖಾಲಿ ಮಾಡೋವರೆಗೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್. ನಾನಂತೂ ಒಂದು ಫ್ರೂಟನ್ನು ಸಹ ಬಾಯಲ್ಲಿ ಇಟ್ಕೊತಾ ಇರಲಿಲ್ಲ. ಮಕ್ಕಳು ತಿಂದರೆ ಸಾಕು ಅನ್ನೋ ಒಂದು ಥಾಟ್ ಇತ್ತು. ಬಟ್ ಇತ್ತೀಚೆಗೆ ನಾನೂ ಸಹ ಫ್ರೂಟ್ಸ್‌ನ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಹೇಗೆ ನಾನು ಕಟ್ ಮಾಡಿ ಕೊಡ್ತೀನೋ ಅದೇ ರೀತಿಯೇ ನನಗೂ ಸಹ ಕಟ್ ಮಾಡಿಕೊಂಡು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನೀರಿನ ಜೊತೆಗೇನೆ ಹೆಚ್ಚಾಗಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್‌ನೂ ಸಹ ನಾವು ತಿನ್ನೋದನ್ನು ಹೆಚ್ಚಾಗಿ ಮಾಡ್ಕೋಬೇಕು. ಅದರಿಂದ ಆಟೋಮ್ಯಾಟಿಕ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಂಚೆ ಎಲ್ಲನೂ ನಾನು ಏನು ಥಿಂಕ್ ಮಾಡ್ತಾ ಇದ್ದೆ ಅಂದರೆ, ನಮ್ಮ ತಂದೆ ತಾಯಿ ಏಜ್ ಆಗಿರೋ ತಂದೆ ತಾಯಿಗೆ ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದರೆ ನಮಗೇನು ಹೆಲ್ತ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಮೈಂಡ್‌ಸೆಟ್ಟನ್ನು ಇಟ್ಕೊಂಡಿದ್ದೆ. ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ಯಾರ್ಯಾರು ಆ ಥರ ಮೈಂಡ್‌ಸೆಟ್‌ನ ಇಟ್ಕೊಂಡಿದ್ದೀರಾ, ಪ್ಲೀಸ್ ಆ ಮೈಂಡ್‌ಸೆಟ್‌ನ ತೆಗೆದುಬಿಟ್ಟು ಹೊರ್ಗಾಕ್ಬಿಡಿ. ಯಾಕಂದರೆ ನಾನೂ ಸಹ ಅದೇ ರೀತಿ ಥಿಂಕ್ ಮಾಡ್ತಿದ್ದೆ. ಇವಾಗ ಆ ಮೈಂಡ್‌ಸೆಟ್‌ನ ತೆಗೆದು ಹೊರಗಡೆ ಹಾಕ್ಬಿಟ್ಟಿದ್ದೀನಿ. ನಾನು ನೋಡಿದ್ದೀನಿ, ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ, ಮಕ್ಕಳಿಗೆ ಬೇಡದೇ ಇರೋ ರೋಗಗಳೇನೋ ಬಂದ್ಬಿಡುತ್ತೆ. ಅದು ಬಿಕಾಸ್ ಆಫ್ ಲೈಫ್ ಸ್ಟೈಲ್.
ಹೆಚ್ಚಾಗಿ ಮಸಾಲೆ ಸಾರುಗಳು, ಚಿಕನು, ಮಟನು ಅದು ಇದು ತಿಂದ್ಕೊಂಡು ಡೈಜೆಸ್ಟಿವ್ ಸಿಸ್ಟಮ್‌ನ ಕ್ಲೀನಾಗಿ ಇಟ್ಕೊಂಡಿರಲ್ಲ. ಸೊ, ಅದ್ರಿಂದ ಕಾಯಿಲೆಗಳು ಬಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕನ್ವರ್ಟ್ ಆಗ್ಬಿಡುತ್ತೆ. ಇವಾಗ ಸದ್ಯಕ್ಕೆ ನನ್ಗೇನು ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬಿಟ್ಟು, ಫ್ಯೂಚರಲ್ಲಿ ನನ್ಗೇನು ಆಗೋದೇ ಇಲ್ಲ ಅನ್ನೋ ಅಹಂಕಾರ ಇರಬಾರ್ದು. ಭಯ ಅನ್ನೋದು ಉಳಿಸುತ್ತೆ. ಸೊ, ಬೇರೆಯವ್ರನ್ನ ನೋಡ್ಬಿಟ್ಟು ಭಯ ಪಟ್ಬಿಟ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಂಡಾಗ ಮಾತ್ರನೇ ಸ್ವಲ್ಪ ಮಟ್ಟಿಗೆ ನಾವೂನು ಸಹ ಹೆಲ್ದಿಯಾಗಿ, ಆರೋಗ್ಯಕರವಾಗಿ ಇರೋದಕ್ಕೆ ಸಾಧ್ಯ ಆಗೋದು. ಆರೋಗ್ಯವೇ ಮಹಾಭಾಗ್ಯ ಅನ್ನೋ ಒಂದು ಗಾದೆ ಇದೆ ಅಲ್ಲ. ಸೊ, ನಾವೆಷ್ಟೇ ಆಸ್ತಿ-ಪಾಸ್ತಿ ಮಾಡಿಟ್ರುನು ಎಲ್ಲಾನು ವೇಸ್ಟ್ ಆಗ್ಬಿಡುತ್ತೆ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ರೆ. ಸೊ, ಅದಕ್ಕೆ ಮೊದಲು ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು, ಅದಾದ ನಂತರ ಎಲ್ಲವೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ, ಇವಾಗ ಬೇಳೆ ಸಾರಿನ ಪರಾಟ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಬೇಳೆ ಸಾರನ್ನ ಆ್ಯಡ್ ಮಾಡಿಬಿಟ್ಟು ಅದ್ರ ಜೊತೆಗೆ ಗೋಧಿ ಹಿಟ್ಟನ್ನ ಹಾಕಿ ಉಪ್ಪು, ಖಾರ, ಅರಿಶಿಣದ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಹಿಟ್ಟನ್ನ ಕಲಸೋವಾಗ ನಾನು ಎಣ್ಣೆ ಏನು ಹಾಕಲ್ಲ ಫ್ರೆಂಡ್ಸ್. ಚೆನ್ನಾಗಿ ಕೈಯಲ್ಲಿನೇ ಒಂದು 10 ನಿಮಿಷದವರೆಗೂ ಈ ಥರ ಅದಕ್ಕೆ ತಟ್ಟಿಟ್ಕೊಂಡು ಬಿಡ್ತೀನಿ. ಸೂಪರಾಗಿ ಸಾಫ್ಟಾಗಿ ಪರಾಟಾಸ್ ಬರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ. ನಾನು ನನ್ನ ಚಿಕ್ಕ ಮಗ ಹುಟ್ಟಿದ ಮೇಲೆ ನನ್ನ ಪ್ರೊಫೆಷ್ನಲ್ ಲೈಫ್‌ಗೆ ಟಾಟಾ ಬಾಯ್ ಬಾಯ್ ಹೇಳಿದ್ದು. ತುಂಬ ಹಠ ಮಾಡಿ ನಾನು ಟಾಟಾ ಬಾಯ್ ಬಾಯ್ ಹೇಳಿದ್ದು ಫ್ರೆಂಡ್ಸ್. ಇಲ್ಲಾಂದರೆ ನನ್ನ ಯಜಮಾನ್ರು ಬಿಡ್ತಾ ಇರಲಿಲ್ಲ. "ಏ ಹೋಗು ಕೆಲ್ಸಕ್ಕೆ, ಮಕ್ಕಳು ಬೆಳೆದು ಬಿಡ್ತಾರೆ, ಹಂಗೆ ಆಗ್ತಾರೆ, ಹಿಂಗೆ ಆಗ್ತಾರೆ" ಅಂತ ಹೇಳಿಬಿಟ್ಟು ಕೆಲ್ಸಕ್ಕೆ ಹೋಗು ಇಬ್ಬರು ದುಡಿಬೇಕು ಅಂತ ತುಂಬ ಲೆಕ್ಚರ್ ಕೊಡ್ತಾಯಿದ್ರು. ನಾನು ಯಾರ ಮಾತು ಕೇಳಿರಲಿಲ್ಲ ಫ್ರೆಂಡ್ಸ್. ನನಗೆ ನನ್ನ ಮಕ್ಕಳು ಮುಖ್ಯ, ದುಡ್ಡು ಮುಖ್ಯ ಅಲ್ಲ. ನೀನು ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತೀಯ ಅದರಲ್ಲಿ ನಿನಗೆ ಒಂದು ಒಳ್ಳೆ ಲೈಫ್ ಸ್ಟೈಲನ್ನ ನಾನು ಕೊಡ್ತೀನಿ ಅನ್ನೋ ಚಾಲೆಂಜನ್ನ ಮಾಡಿ ನಾನು ಕೆಲ್ಸಕ್ಕೆ ಹೋಗಿಲ್ಲ. ಅವ್ರು ಸಂಪಾದನೆ ಮಾಡಿರೋದ್ರಲ್ಲಿನೇ ನಾನೂನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಬಂದಿದ್ದೆ. ಇವಾಗ 8 ವರ್ಷ ಆದಮೇಲೆ ನನ್ನಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್, ನನ್ನ ಮಕ್ಕಳು ಮೆಚ್ಯೂರಾಗಿ ಬೆಳೆದಿದ್ದಾರೆ, ಎಲ್ಲಾನು ಮ್ಯಾನೇಜ್ ಮಾಡ್ಕೊತಾರೆ. ನಾನಿಲ್ಲ ಅಂದ್ರೂ ಸಹ ಅಚ್ಚುಕಟ್ಟಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕೆಲಸ ಹುಡುಕ್ದೆ. ಒಂದೇ ದಿನದಲ್ಲಿ ನನಗೆ ಕೆಲಸನೂ ಸಿಕ್ಬಿಡ್ತು. ಅಷ್ಟು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಾಯಿತು. 8 ವರ್ಷ ಆದ್ರೂ ಸಹ ನಾನಿನ್ನೂ ಡಿಮ್ಯಾಂಡಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಾಯಿತು. ಸೊ, ಒಂದೇ ದಿನದಲ್ಲಿ ಇಂಟರ್ವ್ಯೂ ಆಯಿತು. ಅದನ್ನು ಇಂಟರ್ವ್ಯೂಗೆ ಹೋದ ತಕ್ಷಣನೇ ನನಗೆ ಐಕ್ಯೂದು ಟೆಸ್ಟ್ ಎಲ್ಲ ಕೊಡ್ತಾರಲ್ಲ, ಆ ಪೇಪರ್ ತಂದು ಕೊಟ್ಬಿಟ್ರು. ನಾನು ಪ್ರಿಪೇರೇ ಆಗಿರಲಿಲ್ಲ. 20 ಮಿನಿಟ್ಸ್ ಟೈಮಲ್ಲಿ 20 ಕ್ವೆಷನ್ಸ್ ಇತ್ತು. ಬೇಗ ಬೇಗ ಒಂದು 15 ಮಿನಿಟ್ಸ್ ಒಳಗಡೆ ಮಾಡಿ ಕೊಟ್ಬಿಟ್ಟೆ, ಸೆಲೆಕ್ಟ್ ಆದೆ. ಎಲ್ಲ ಪ್ರೊಸೀಜರೆಲ್ಲ ಮಾಡಿಬಿಟ್ಟು ಕೆಲ್ಸಕ್ಕೂ ಸಹ ಹೋದೆ. 10 ದಿನ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ನನ್ನ ಮಕ್ಕಳಲ್ಲಿ ಎಷ್ಟು ಮೆಚ್ಯೂರಿಟಿ ಬಂದಿದೆ, ಎಷ್ಟು ಚೆನ್ನಾಗಿ ನಾನು ಇಲ್ಲದೇ ಇರೋವಾಗ ಮ್ಯಾನೇಜ್ ಮಾಡಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಫ್ರೆಂಡ್ಸ್. ಸ್ಪೆಷಲಿ ನನ್ನ ದೊಡ್ಡ ಮಗ ಎಷ್ಟು ಚೆನ್ನಾಗಿ ಚಿಕ್ಕವನ್ನ ಮ್ಯಾನೇಜ್ ಮಾಡ್ದ ಗೊತ್ತಾ? ಸ್ಕೂಲಿಂದ ಬಂದ ತಕ್ಷಣನೇ ಬ್ಯಾಗ್ ಒಂದು ಕಡೆ ಇಡೋದಾಗಿರ್ಬೋದು, ಶೂ ರ್ಯಾಕಲ್ಲಿ ಇಡೋದಾಗಿರ್ಬೋದು, ಮತ್ತು ಚಿಕ್ಕವನಿಗೆ ಯೂನಿಫಾರ್ಮ್ ಚೇಂಜ್ ಮಾಡಿಬಿಟ್ಟು ಕ್ಯಾಶುವಲ್ ಬಟ್ಟೆ ಹಾಕೋದಾಗಿರ್ಬೋದು, ಮತ್ತು ನಾನು ಮಾಡಿಟ್ಟಿರೋ ಅಡುಗೆನ ಬಿಸಿ ಮಾಡಿಬಿಟ್ಟು ಚಿಕ್ಕವನಿಗೆ ಕೊಡೋದಾಗಿರ್ಬೋದು, ಮತ್ತು ನಾನು ಕೆಲಸದಿಂದ ಬರೋದಕ್ಕಿಂತ ಮುಂಚೆ ಮನೆಯೆಲ್ಲನೂ ಅಚ್ಚುಕಟ್ಟಾಗಿ ಜೋಡಿಸಿಡೋ ಅಂದರೆ ಕಾರ್ಪೆಟ್ಸು, ಡೋರ್ ಮ್ಯಾಟ್ಸು, ಪಿಲ್ಲೋ ಕವರ್ಸು ಮತ್ತು ಪಿಲ್ಲೋಸು ಸಾರಿ, ಮತ್ತು ಸೋಫಾ ಮೇಲೆ ಕುಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ತುಂಬ ಡೀಟೇಲಾಗಿ ನೋಡ್ತೀನಿ. ಏನಾದರೂ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಇದ್ದರೆ ನನಗೆ ಕೋಪ ನೆತ್ತಿಗೆ ಏರ್ಬಿಡುತ್ತೆ, ಅವ್ರಿಗೆ ಗೊತ್ತು. ಸೊ, ಎಲ್ಲನೂ ಅಚ್ಚುಕಟ್ಟಾಗಿ ಜೋಡಿಸಿ ಮತ್ತು ಏನಪ್ಪ ಅಗರಬತ್ತಿನೂ ಸಹ ಅಂಟಿಸಿ ಅವನು ಇಡ್ತಾ ಇದ್ದ ಫ್ರೆಂಡ್ಸ್. ಒಂಥರ ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕು ಅಮ್ಮ ಕೆಲಸದಿಂದ ಬಂದಾಗ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದ. ನಿಜವಾಗ್ಲೂ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ತುಂಬ ಟಯರ್ಡ್ ಆಗಿಬಿಡ್ತಾ ಇದ್ದೆ ಕೆಲ್ಸಕ್ಕೆ ಹೋಗಿ. ಅದು ಹೊಸ ರೂಟೀನ್ ಅಲ್ಲ. 8 ವರ್ಷ ಆದಮೇಲೆ ಕೆಲ್ಸಕ್ಕೆ ಹೋಗಿ ಮನೇಲಿ ಮಾಡಿ ಎಲ್ಲಾನು ಮಾಡಿ ಒಂಥರ ಸ್ಟ್ರೆಸ್‌ಫುಲ್ ಆಗ್ತಾ ಇತ್ತು. ಸೊ, ಅದಕ್ಕೆ ವ್ಲಾಗ್ ಮಾಡೋದಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ನನ್ನ ಮಕ್ಕಳು ಎಷ್ಟು ಮೆಚ್ಯೂರಾಗಿ ಎಲ್ಲಾನು ಮ್ಯಾನೇಜ್ ಮಾಡ್ತಾಯಿದ್ರು ನಾನು ಇಲ್ಲದೇ ಇರೋವಾಗ ಅಂತ ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಒಂಥರ ಅವ್ರಿಗೆ ಚಿಂತೆ ಇಲ್ಲ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳಿಕೊಟ್ಟಿರೋ ಎಲ್ಲ ಚಟುವಟಿಕೆಗಳು ಎಲ್ಲದ್ರ ಮೇಲೇನೂ ಗಮನ ಕೊಟ್ಟು ಕೇಳಿದ್ದಾರೆ. ಸೊ, ಅದಕ್ಕೆ ನಾನು ಇಲ್ಲದೇ ಇರೋವಾಗ ಅವರೂ ಎಲ್ಲಾನು ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ, ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನಿಸ್ತು ಫ್ರೆಂಡ್ಸ್. ಇವಾಗ ಮನೆಯಲ್ಲೇ ಇದ್ದೀನಿ. ಮನೇಲಿ ನಾವಿರೋವಾಗ ಮಕ್ಕಳು ಬೇರೆ ಥರ ಇರ್ತಾರೆ. ಬಟ್ ನಾವು ಹೇಳೋ ಪ್ರತಿಯೊಂದು ಮಾತುನು ಸಹ ಅವ್ರ ಮನಸ್ಸಲ್ಲಿ, ಮೈಂಡಲ್ಲಿ ಉಳಿದಿರುತ್ತೆ. ನಾವಿಲ್ಲದೇ ಇರೋವಾಗ
ಮಕ್ಳು ಹೇಗಿರ್ತಾರೆ ಅದು ಆ್ಯಕ್ಚುಯಲ್ ಪರ್ಸ್ನಾಲಿಟಿ ಆಗಿರುತ್ತೆ ಅಲ್ವಾ? ನಾವಿರೋವಾಗ ನನ್ನ ಮುಂದೆ ಅಮ್ಮ ಇದ್ದಾರೆ ಅಂತ ಸ್ವಲ್ಪ ಕ್ಯಾಶುಯಲ್ ಆಗಿದ್ರೂ ಸಹ, ನಾವಿಲ್ದಿರೋವಾಗ ಎಲ್ಲನೂ ಸೀರಿಯಸ್ ಆಗಿ ತಗೊಂಡು ರೆಸ್ಪಾನ್ಸಿಬಿಲಿಟಿಯಿಂದ ಮ್ಯಾನೇಜ್ ಮಾಡೋದು ತುಂಬ ದೊಡ್ಡ ಗುಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಮಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ಒಂಥರ ನಾನು ಎಮೋಷ್ನಲ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಎಲ್ಲನೂ ಮ್ಯಾನೇಜ್ ಮಾಡಿದ್ದ. ಇವಾಗ ಇವ್ನಿಗೆ ಟ್ಯೂಷನ್‌ಗೆಲ್ಲೂ ನಾವು ಆಗ್ತಾ ಇಲ್ಲ. ಮನೆಯಲ್ಲಿನೇ ಅವ್ನಿಗೆ ಎಷ್ಟು ಅರ್ಥ ಆಗುತ್ತೆ ಅವನೇ ಓದಬೇಕು ಅಂತ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ದೀನಿ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಿನ್ಗೆ ಎಷ್ಟು ಅರ್ಥ ಆಗುತ್ತೆ, ನೀನು ಫೋಕಸ್ ಮಾಡು. ಇವಾಗ 8ನೇ ಕ್ಲಾಸಲ್ಲಿ ಇದ್ದೀಯಾ, ಪಾಸ್ ಆದಮೇಲೆ 9ನೇ ಕ್ಲಾಸ್‌ಗೆ ಹೋಗ್ತೀಯಾ. ನೀನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಓದೋದ್ರಲ್ಲಿನೂ ಸಹ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ದೀನಿ. ಪಾಪ ಅವನೂ ಎಫರ್ಟ್ ಹಾಕ್ತಾ ಇದ್ದಾನೆ. ಅವನಿಗೆ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲನೂ ಆ್ಯಸ್ ಎ ಪೇರೆಂಟ್ಸ್ ಆಗಿ ನಾವು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಮಧ್ಯಾಹ್ನ ಅಲಸಂದೆ ಕಾಳು ಸಾರು ಮತ್ತು ಅನ್ನ ಮಾಡಿದ್ದೆ. ಅದೇನು ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಸಾರು ಉಳಿದಿದೆ. ಅದ್ರ ಜೊತೆಗೆ ರೋಟಿ ಮಾಡ್ತೀನಿ. ಮತ್ತು ಸೈಡ್ ಬೈ ಸೈಡ್ ತುಪ್ಪ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ನಮಗೆ ತುಪ್ಪ ಇಲ್ಲ ಅಂದರೆ ಪರಾಟಗಳು ಮಾಡೋದಕ್ಕೆ ಆಗೋದೇ ಇಲ್ಲ. ತುಪ್ಪ ಇರಲೇಬೇಕು. ಈ ಕೆನೆ ಜಾಸ್ತಿ ಆದಾಗ ಈ ಥರ ತುಪ್ಪ ತೆಗೆದ್ಬಿಡ್ತೀನಿ. ಇಲ್ಲ ಅಂದರೆ ಒಂದೊಂದ್ಸಲ ನಾವು ಆಚೆ ಕಡೆಯಿಂದನೂ ರೆಡಿಮೇಡ್ ತುಪ್ಪನ ತರಿಸ್ಕೊಂಡು ಬಿಡ್ತೀವಿ. ಬಟ್ ಕೆನೆ ಹೆಚ್ಚಾದಾಗ ಮನೆಯಲ್ಲಿನೇ ನಾನು ತುಪ್ಪನ ಮಾಡಿ ಇಡೋದಕ್ಕೆ ಇಷ್ಟಪಡ್ತೀನಿ. ತುಪ್ಪ ಇಲ್ದಿರ ನಮ್ಮ ಮನೆಯಲ್ಲಿ ಚಪಾತೀಸ್ ಆಗಿರ್ಬೋದು, ಪರಾಟಾಸ್ ಆಗಿರ್ಬೋದು ಮಾಡೋದೇ ಇಲ್ಲ. ಎಣ್ಣೆಯಲ್ಲಿ ಬಹಳಷ್ಟು ಜನ ಪರಾಟಾಸ್‌ನ ಮಾಡ್ತೀರಾ. ಬಟ್ ಒಂದ್ಸಲ ತುಪ್ಪದಲ್ಲಿನೂ ಸಹ ಮಾಡಿ ನೋಡಿ. ಅದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿನೂ ಸಹ. ಈ ತುಪ್ಪ ಬಂದ್ಬಿಟ್ಟು 1 ವಾರದಿಂದ 10 ದಿನದವರೆಗೂ ಯೂಸ್ ಮಾಡ್ತೀವಿ. ತುಪ್ಪ ಎಲ್ಲ ಮಾಡಿದಾಗ ಪಾತ್ರೆಗಳು ತುಂಬ ಗಲೀಜಾಗಿಬಿಡುತ್ತೆ, ಜಿಡ್ಡಾಗಿರುತ್ತೆ. ಅದಕ್ಕೆ ಬಿಸಿ ಬಿಸಿಯಾಗಿರೋವಾಗೆ ಪಾತ್ರೆಗಳನ್ನ ತೊಳೆದ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಬೇಗನೆ ಪಾತ್ರೆನೂ ಸಹ ತೊಳಿತಾ ಇದ್ದೀನಿ. ಚಿಕ್ಕವನು ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ದ. ಹೋಮ್‌ವರ್ಕ್ ಮಾಡಪ್ಪ ಅಂತ ಅಂದರೆ, ಇಲ್ಲ ಅಮ್ಮ ಹೋಮ್‌ವರ್ಕ್ ಏನೂ ಇಲ್ಲ ಅಂತ ಅಂದ. ಅದಕ್ಕೆ ನಿನಗೆ ಹೋಮ್‌ವರ್ಕ್ ಇಲ್ಲ ಅಲ್ಲ, ಇವಾಗ ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಬಟ್ಟೆನ ಮಡ್ಚೋದಕ್ಕೆ ಕೊಟ್ಟಿದ್ದೀನಿ. ನೋಡಿ ಹೇಗೆ ಮಡ್ಚಿಬಿಟ್ಟು ಚೆನ್ನಾಗಿ ಜೋಡಿಸ್ತಾನೆ. ಆ್ಯಕ್ಚುಲಿ ನನಗಿಂತ ಚೆನ್ನಾಗಿ ನನ್ನ ಮಗ ಬಟ್ಟೆನ ಮಡಿಸ್ತಾನೆ ಫ್ರೆಂಡ್ಸ್. ಈ ಕೆಲಸದಲ್ಲಂತೂ ಎತ್ತಿದ ಕೈ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಅವ್ರು ಮಾಡ್ತಾರೆ. ಬಟ್ ನಾವು ಆ್ಯಸ್ ಎ ಪೇರೆಂಟ್ಸ್ ಆಗಿಬಿಟ್ಟು ಅವ್ರಿಗೆ ಹೇಳಿ ಕೊಡಬೇಕಾಗಿ ಬರುತ್ತೆ. ಮತ್ತು ನಾವು ಚೆನ್ನಾಗಿ ಮಾಡಿ ಅವ್ರಿಗೆ ತೋರಿಸ್ಬೇಕಾಗಿ ಬರುತ್ತೆ. ಆವಾಗ ಅವರು ಎಲ್ಲವನ್ನೂ ಕ್ವಿಕ್ಕಾಗಿ ಲರ್ನ್ ಮಾಡ್ತಾರೆ. ಈ ಒಂದು ಮಾತಿನಿಂದ ಇವತ್ತಿನ ಈ ವ್ಲಾಗ್‌ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್‌ನ ನೋಡಿ. ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಬಾಯ್. ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.